ಪ್ರಿಯ ವೀಕ್ಷಕರೇ, ತೇಲೇಶ್ವರಿ 27 ನ್ಯೂಸ್ ಕನ್ನಡಕ್ಕೆ ಸುಸ್ವಾಗತ. ಹರೀಶ್ ಎಂಬಾತ ಸುಮಾರು 16 ವರ್ಷಗಳ ಹಿಂದೆ ಮದುವೆಯಾಗಿದ್ದ. 14 ವರ್ಷದ ಹೆಣ್ಮಗಳು ಕೂಡ ಇದ್ಲು. ಇನ್ನೊಂದು ಪುಟ್ಟ ಮಗು ಇತ್ತು. ಹರೀಶ್ ಎಂಬಾತ ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆಯಲ್ಲಿ ತನ್ನ ಹೆಂಡತಿ ಮತ್ತು 2 ಮಕ್ಕಳೊಂದಿಗೆ ಹಾಗೂ ತಾಯಿಯೊಂದಿಗೆ ವಾಸವಾಗಿದ್ದ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಂಡತಿಯನ್ನ ಮತ್ತು ತನ್ನ 2 ಮಕ್ಕಳನ್ನ ಸಾಯಿಸಿ ತಾನೂ ನೇಣಿಗೆ ಶರಣಾಗಿದ್ದಾನೆ. ಹೆಂಡತಿ ಮತ್ತು 2 ಮಕ್ಕಳನ್ನ ಟೇಪ್ ನಿಂದ ಬಾಯಿಸುತ್ತಿ ಉಸಿರುಗಟ್ಟಿ ಸಾಯಿಸ್ಬಿಟ್ಟು ಮತ್ತೆ ಅಲ್ಲೇ ಪಕ್ಕದಲ್ಲೇ ಬೆಡ್ ಮೇಲೆ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾನೆ. ಹಾಗೆ ಟೇಬಲ್ ಮೇಲೆ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾನೆ. ಅದರಲ್ಲಿ ಯಾರಿಗೆ ಯಾವ ಆಸ್ತಿ ಯಾವ ಪ್ರಾಪರ್ಟಿ ಸೇರ್ಬೇಕು ಅಂತೆಲ್ಲ ಬರೆದಿದ್ದಾನೆ. 3 ರಿಂದ 4 ಸೈಟ್ಗಳಿತ್ತು, ಕಾರ್ ಇತ್ತು. ಶ್ರೀರಾಮ್ ಫೈನಾನ್ಸ್ ಅಲ್ಲಿ ಟೈಅಪ್ ಆಗಿ ವೆಹಿಕಲ್ ಏಜೆನ್ಸಿ ಸೀಸಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹೆಂಡತಿ ಮತ್ತು 2 ಮಕ್ಕಳನ್ನ ರಾತ್ರಿನೇ ಉಸಿರುಗಟ್ಟಿ ಸಾಯಿಸಿರಬಹುದು ಅಂತ ಹೇಳಿ ಸ್ಥಳಕ್ಕೆ ಬಂದಂತಹ ಪೊಲೀಸ್ನವರು ಹೇಳಿದ್ದಾರೆ. ನಾನು ಅಪ್ಸ್ಟೇರ್ ನಲ್ಲಿ ನೇಣು ಅಂತ ಬರೆದಿಟ್ಟಿರ್ತಾನೆ ಡೆತ್ ನೋಟ್ ನಲ್ಲಿ. ಹರೀಶ್ನ ಅಮ್ಮ ಇತ್ತೀಚೆಗೆ ಮೈಸೂರಿಗೆ ಹೋಗಿರ್ತಾರೆ, ಅಲ್ಲೇ ಉಳ್ಕೊಂಡಿರ್ತಾರೆ. ಹರೀಶ್ ಅವರ ಅಮ್ಮ ಫ್ರೆಂಡ್ಗೆ ಕರೆ ಮಾಡಿ ಮನೆಗೆ ಹೋಗಿ ಸ್ವಲ್ಪ ನೋಡ್ತೀರಾ ಅಂತ ಹೇಳ್ತಾರೆ. ಅವ್ರ ಫ್ರೆಂಡು ಸೊಸೆ ಕಾಲ್ ಮಾಡ್ತಾರೆ. 2 ಸತಿ ಕರೆ ಮಾಡಿದ್ರು ಸೊಸೆ ನಿಶ್ಚಿತ ಫೋನ್ ತೆಗಿಯಲ್ಲ. ಅವಾಗ ಅವರೇ ಮನೆ ಹತ್ರಕ್ ಬರ್ತಾರೆ. ಬಂದು ಜೋರಾಗಿ ಕರೀತಾರೆ. ಬಾಗ್ಲು ತೆಗ್ದಂಗೆ ಇರುತ್ತೆ. ಅಡಿಗೆ ಮನೆಗೆ ಹೋಗಿ ನೋಡ್ತಾರೆ. ಅತ್ತೆ ರೂಮ್ನ ಇಣುಕಿ ನೋಡ್ತಾರೆ. ಇದೇನಪ್ಪ ಬಾಗ್ಲನ್ನ ಬಿಟ್ಟಂಗೆ ಬಿಟ್ಟು ಎಲ್ಗೋಗ್ಬಿಟ್ರು ಅಂತ ಹೇಳಿ ನಿಶ್ಚಿತ ಮತ್ತು ಹರೀಶ್ ಅವರ ರೂಮ್ನ ಬಾಗಲ್ ತಳ್ಳುತ್ತಾರೆ. ಅಲ್ಲಿ ನೋಡಿದ್ರೆ ಬೆಡ್ ಮೇಲೆ ನಿಶಿತಾ ಹಾಗೂ 2 ಮಕ್ಕಳು ಬಾಯಲ್ಲಿ ಟೇಪ್ ಕಟ್ಕೊಂಡು ಹಾಗೆ ಮಲಗ್ಬಿಟ್ಟಿರ್ತಾರೆ. ಅದನ್ನ ನೋಡಿದವ್ರಿಗೆ ಎಂತವರಿಗೂ ಗೊತ್ತಾಗುತ್ತೆ ಇವರು ಬದುಕಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ಕ್ಷಣ ಹರೀಶ್ ಅವರ ಅಮ್ಮನ ಫ್ರೆಂಡಿಗೆ ಭಯ ಆಗ್ಬಿಡುತ್ತೆ. ಕೈ ಮುಟ್ ನೋಡ್ತಾರೆ, ತಣ್ಣಗಾಗಿರುತ್ತೆ. ತಕ್ಷಣ ಅವರಿಬ್ಬರು ಸ್ನೇಹಿತರಿಗೆ ಕರೆ ಮಾಡ್ತಾರೆ. ಅವರು ಓಡೋಡ್ ಬಂದ್ಬಿಡ್ತಾರೆ. ಬಂದು ಹೋಗಿ ರೂಮ್ ಮನೆ ಕೆಲ್ಸದ ಹುಡುಗ ಬರ್ತಾನೆ. ಅವನ್ ಎಲ್ಲರಿಗೂ ಫೋನ್ ಮಾಡಿ ತಿಳಿಸ್ತಾನೆ. ಆ ಹುಡುಗನ್ ಕರ್ಕೊಂಡು ಮೇಲೆ ಫ್ಲೋರ್ ಅಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿ ಹರೀಶ್ ನೇಣಿಗೆ ಶರಣಾಗ್ಬಿಟ್ಟಿರ್ತಾರೆ. ಹರೀಶ್ ಅವ್ರ ಅಮ್ಮನ ಸ್ನೇಹಿತೆ ಹೇಳ್ತಾರೆ, ಆಷಾಢ ಆಗಿರೋದ್ರಿಂದ ಮೈಸೂರಿಗೆ ಹೋಗೋಣ ಅಂದಿದ್ರು. ಅದಕ್ಕೆ ನಿಶ್ಚಿತ ನನ್ನ ಹಸ್ಬೆಂಡ್ ನ ಕೇಳಿದೀನಿ, ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅಂತ. ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಇದೇನಾಯ್ತು ಅಲ್ವಾ? ನೋಡಿ, ಮಗಳನ್ನ ನಾವು 9 ತಿಂಗಳು ಹೊತ್ತು ಹೆತ್ತು ಒಳ್ಳೆ ಕುಟುಂಬಕ್ಕೆ ಮದುವೆ ಮಾಡ್ತೀವಿ. 20 ವರ್ಷ ನಮ್ಮನೇಲಿ ಕಳೆದಿದ್ದಾಳೆ. ಇನ್ನುಳಿದ 80 ವರ್ಷ ಗಂಡ, ತನ್ನ ಮನೆ, ತನ್ನ ಮಕ್ಕಳು, ತನ್ನ ಅತ್ತೆ ಮಾವ, ತನ್ನ ಬಳಗ, ತನ್ನದೇ ಒಂದು ಸುಂದರವಾದ ಸೌಂದರ್ಯವಾದ ಕುಟುಂಬವನ್ನ ಕಟ್ಕೊಳ್ಳಿ ಅನ್ನೋದು ತಂದೆ ತಾಯಿ ಆಸೆಯಾಗಿರುತ್ತೆ. ಆದ್ರೆ ಇಲ್ಲಾಗಿದ್ದೇ ಬೇರೆ. ತಾನು ಸತ್ರೆ ತನ್ನ ಹೆಂಡತಿ 2 ಮಕ್ಕಳು ಅನಾಥರಾಗ್ತಾರೆ, ಮತ್ತೆ ಪತ್ನಿಗೆ ಮಕ್ಕಳಿಗೆ ತೊಂದರೆ ಆಗ್ಬಹುದು ಅಂತ ಗಂಡ ಯೋಚನೆ ಮಾಡ್ಬಿಡ್ತಾನೆ. ಅವಾಗ ಆತನೇ ಸ್ವತಃ ಹೆಂಡತಿನ ಮತ್ತು ಮಕ್ಕಳನ್ನ ಉಸಿರುಗಟ್ಟಿಸಿ ಸಾಯಿಸ್ಬಿಡ್ತಾನೆ. ಪ್ರಿಯ ವೀಕ್ಷಕರೇ, ಇಂಥ ಮಹಾ ಘನಘೋರ ದುರಂತಕ್ಕೆ ಯಾವುದೇ ಗಂಡಾಗ್ಲಿ ಹೆಣ್ಣಾಗ್ಲಿ ಮನಸ್ಸು ಮಾಡ್ಲೇಬಾರದು. ಎಷ್ಟೇ ಆರ್ಥಿಕವಾಗಿ ಸದೃಢವಾಗಿದ್ರು ಮನಸ್ಸಿಗೆ ದೃಢ ಸಂಕಲ್ಪ ಇಲ್ಲ ಅಂದ್ರೆ ಬದುಕು ಶೂನ್ಯ ಅನ್ಸ್ಬಿಡುತ್ತೆ. ಇಲ್ಲಿ ಆಗಿದ್ದು ಅದೇ. ನಂಬಿದ ಹೆಂಡತಿ ಮಕ್ಕಳ ಜೀವಗಳ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ ಗಂಡ ಮತ್ತೆ ತಾನು ಸಾವಿನ ದವಡೆಗೆ ಸೇರ್ಬಿಟ್ಟ. ಇವೇನು ಎಂತ ವ್ಯಕ್ತಿ? ಹೀಗೆಲ್ಲ ಯಾಕಾಗುತ್ತೆ? ಯಾರಿಗೆ ಗೊತ್ತಾಗುತ್ತೆ? ಒಂದು ಕ್ಷಣ ನಾವು ಅರಮನೆ ಕಟ್ಟೋರೆಲ್ಲ ಬೆರಗಾಗಂತೆ ಮಾಡೋಣ ಅಂತ ಯೋಚಿಸ್ತೀವಿ. ಅದೇ ಮರುಕ್ಷಣ ಈ ಜೀವನ ನಮಗ್ಯಾಕೆ, ನಾವು ಸತ್ತು ಬಿಡೋಣ ಅಂತ ಯೋಚನೆ ಮಾಡ್ತೀವಿ. ಇದೇ ಮನುಷ್ಯನ ದುರ್ಬಲ ಮನಸ್ಸಿನ ಕೆಟ್ಟ ಒಂದು ಪರಿಸ್ಥಿತಿ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವುಗಳಿರ್ಲಿ, ಬದುಕಿ ನಿಲ್ಲೋಣ. ಪ್ರತಿ ಕ್ಷಣ ಬದುಕನ್ನ ಬದುಕೋದಕ್ಕೆ ಪ್ರಯತ್ನಿಸುತ್ತಲೇ ಇರೋಣ. ಇಲ್ಲಿ ಯಾವುದೇ ಮನಸ್ಸುಗಳು ಇದರಿಂದ ಇನ್ಸ್ಪೈರ್ ಆಗಬೇಡಿ. ನಾನ್ ಸಾಯೋದ್ರಿಂದ ನನ್ನ ಕಷ್ಟ ನಿಲ್ಲುತ್ತೆ, ನಾನ್ ಸಾಯೋದ್ರಿಂದ ನನ್ನ ಸಾಲ ತೀರುತ್ತೆ, ನಾನು ನನ್ನ ಮನೆಯವರನ್ನ ಸಾಯಿಸೋದ್ರಿಂದ ಇಲ್ಲಿಗೆ ಎಲ್ಲಾ ಸಂಬಂಧಗಳು ಮತ್ತೆ ಎಲ್ಲಾ ಕಷ್ಟಗಳು ಇಲ್ಲೇ ತೊರೆದು ನಿಲ್ಲುತ್ತೆ ಅನ್ನೋದನ್ನ ದಯವಿಟ್ಟು ಯಾರು ಯೋಚನೆ ಮಾಡ್ಬಿಡಿ. ಯಾಕೆಂದ್ರೆ ಆ ಕ್ಷಣದಲ್ಲಿ ನೀವು ದುಡುಕು ನಿರ್ಧಾರವನ್ನ ತಗೊಂಡಿರ್ತೀರ, ಆದ್ರೆ ಸಮಾಜಕ್ಕೆ ಅದೊಂದು ಕೆಟ್ಟ ಉದ್ದೇಶವನ್ನ ಸಾರ್ತಾ ಇರುತ್ತೆ, ಕೆಟ್ಟದೊಂದು ಮೆಸೇಜ್ ಅನ್ನ ಸಾರ್ತಾ ಇರುತ್ತೆ. ಈ ತರ ಘಟನೆಗಳಾದಾಗ ಪ್ರತಿ ಮನುಷ್ಯರು ಕೂಡ ಎಚ್ಚೆತ್ಕೊಳ್ಳೋಣ.
ನಮ್ಮೆಲ್ಲರ ಜೀವಗಳಿಗೆ ಅತ್ಯಂತವಾದಂತಹ ಒಂದು ಅಮೂಲ್ಯವಾದ ಸಂಪತ್ತು. ನಾವು ಯಾವ ಸಂಪತ್ತು ಸಂಪಾದಿಸಿದೀವಿ ಅಂತ ಕೇಳ್ತೀವಲ್ವಾ, ನಾವು ಸಂಪಾದಿಸಿರೋ ಮನೆ ಆಗ್ಲಿ, ಬೈಕು, ಕಾರು, ಬಂಗ್ಲೆ ಇದ್ಯಾವುದೂ ಅಲ್ಲ. ನಮ್ಮ ಜೀವನ ಇದೆಯಲ್ಲ, ಉಸಿರಾಡ್ತಿದೀವಲ್ಲ, ಇದೇ ಅಮೂಲ್ಯವಾದ ಸಂಪತ್ತು. ನೀವು ಬದುಕಿ ಫಸ್ಟ್, ನಮ್ಮ ಉಸಿರಿರ್ಲಿ, ಆಗ ನಾವು ಗಂಡನ್ ನೋಡ್ಬೋದು, ಮಕ್ಕಳನ್ನ ನೋಡ್ಬೋದು, ಮನೆಯವ್ರನ್ನ ನೋಡ್ಬೋದು. ಹಾಗೇನೆ ಗಂಡನು ಕೂಡ ಮೊದಲು ಬದುಕಬೇಕು, ಮೊದಲು ಬದುಕನ್ನ ಪ್ರೀತಿಸ್ಬೇಕು. ನಾನು ಎಷ್ಟು ಸುಂದರವಾಗಿದ್ದೀನಿ, ನನ್ನ ಬದುಕು ಎಷ್ಟು ಚೆನ್ನಾಗಿದೆ, ನನಗೆ ಎಷ್ಟು ಚೆನ್ನಾಗಿರೋ ಮಕ್ಳಿದ್ದಾರೆ, ನಂದೆಂತ ಒಳ್ಳೆ ಕುಟುಂಬ, ಎಷ್ಟು ಒಳ್ಳೆ ಹೆಂಡತಿ ಇದ್ದಾಳೆ, ಎಷ್ಟು ಒಳ್ಳೆ ಗಂಡ ಇದ್ದಾರೆ, ಈ ತರ ಎಲ್ಲ ಮನಸ್ಸಿನಲ್ಲಿ ಭಾವಿಸ್ಕೊಳ್ಳಿ. ಎಲ್ಲ ಒಳ್ಳೇದೇ ಆಗಿರ್ಬೇಕಾದ್ರೆ ಮತ್ತೆ ನಾವ್ಯಾಕೆ ಸಾಯ್ಬೇಕಲ್ವಾ? ಮನುಷ್ಯನಿಗೆ ಕಷ್ಟ ಬರದೆ ಇನ್ನೇನ್ ಮರಕ್ ಬರುತ್ತಾ? ಪ್ರತಿ ಮನುಷ್ಯನಿಗೂ ಕಷ್ಟ ಅನ್ನೋದು ಇದ್ದಿದ್ದೆ, ಅದನ್ನ ಎದುರಿಸೋ ಶಕ್ತಿ ಇರ್ಬೇಕು. ನಾವು ಮಕ್ಳಿಗೆ ಏನಂತ ಹೇಳ್ತೀವಿ ಚಿಕ್ಕದ್ರಲ್ಲಿ, ನೀವು ಓದಿ ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, IAS ಆಗಿ ಮಾಡ್ಕೊಳ್ಳಿ, IPS ಮಾಡ್ಕೊಳ್ಳಿ, ಪೊಲೀಸ್ ಆಗಿ ಅಥವಾ ಟೀಚರ್ ಆಗಿ, ನರ್ಸ್ ಆಗಿ, ಏನಾದ್ರೂ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳಿ, ನಿಮ್ ಬದುಕನ್ನ ನೀವು ನಿರೂಪಿಸ್ಕೋತೀರಾ ಅಂತ ಹೇಳ್ತೀವಿ. ಮತ್ತೆ ತಂದೆ ತಾಯಿಯಾಗಿ ನಾವೇ ನಮ್ ಬದುಕನ್ನ, ನಮ್ಮ ಮಕ್ಕಳ ಬದುಕನ್ನ ಕಿತ್ಕೋಬಿಟ್ರೆ ನಾವೇನು ಹೇಳ್ಕೊಡ್ತಿದೀವಿ ಮಕ್ಕಳಿಗೆ? ಈ ತರ ದುರ್ಬಲವಾದ ಮನಸ್ಸನ್ನ ದಯವಿಟ್ಟು ಯಾರು ಮಾಡ್ಕೋಬೇಡಿ. ಎಷ್ಟೇ ಕಷ್ಟಗಳಿದ್ರು ಒಂದು ನಿಮಿಷ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನನಗ್ ಬಂದಿರೋ ಕಷ್ಟ ಇವತ್ತಿಗೆ, ಈ ಕ್ಷಣಕ್ಕೆ, ಈಗಲೇ ಕೊನೆಯಾಗ್ಲಿ ಅಂತ ಬೇಡ್ಕೊಳ್ಳಿ. ನಿಮ್ಮನ್ನ ನೀವು ಕನ್ನಡಿ ಮುಂದೆ ನಿಂತು ಮಾತಾಡ್ತಾ ಹೋಗಿ. ನಿಮಗೆ ಗೊತ್ತಿಲ್ಲದೆ ಮನಸ್ಸು ಪರಿವರ್ತನೆ ಆಗ್ತಾ ಹೋಗುತ್ತೆ. ಈ ತರ ಘಟನೆಗಳು ನೋಡಿದಾಗ ಕುಟುಂಬಗಳು ಎಲ್ಲಿ ಉಳಿಯುತ್ತೆ ಅನ್ನೋದು ನಮಗೊಂದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಟೇಲೇಶ್ವರಿ 27 ನ್ಯೂಸ್ ಕನ್ನಡ.